ನೋಡೋಣ. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅನ್ನುವಂಥ ಬೇಂದ್ರೆಯವರ ಕವನ ಏನಿದೆ, ಎಷ್ಟೋ ಸಾರಿ ಇದು ಅಕ್ಷರಶಃ ಸತ್ಯ ಆಗುತ್ತೆ. ಹೌದು, ಪ್ರಾಣ ಸಹಿತ ಅಂತ ನಂಬಿ ಲಕ್ಷ ಲಕ್ಷ ವ್ಯವಹಾರ ಮಾಡುವ ಮುನ್ನ ಹುಷಾರಾಗಿರಿ. ಯಾಕೆ ಗೊತ್ತಾ, ವ್ಯವಹಾರದಲ್ಲಿ ಕೊಟ್ಟ ದುಡ್ಡು ವಾಪಸ್ ಕೇಳಿದ್ದಕ್ಕೆ ಹಗ್ಗದಿಂದ ಕತ್ತು ಬಿಗಿದು ಸಾಯಿಸೇ ಬಿಟ್ಟಿದ್ದಾರೆ. ಅಂದಾಗೆ ಕೊಲೆ ಮಾಡಿದ್ದು ಬೇರೆ ಯಾರೋ ಅಲ್ಲ, ತನ್ನನ್ನು ಪ್ರಾಣ ಸ್ನೇಹಿತರು ಅಂತ ನಂಬಿದವರೇ ಕೊಲೆ ಮಾಡಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ. ಬಾಶೆಟ್ಟಿಹಳ್ಳಿಯ ನಿವಾಸಿ ದೇವರಾಜ್ ಕೊಲೆಯಾದ ವ್ಯಕ್ತಿ. ಅನಿಲ್ ಮತ್ತು ರಾಜ್ಕುಮಾರ್ ಕೊಲೆ ಆರೋಪಿಗಳು. ಸದ್ಯ ಇವರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಹಣ ವಾಪಸ್ ಕೊಡೋದಾಗಿ ನಂಬಿಸಿ ದೇವರಾಜ್ನನ್ನ ಕಾರಲ್ಲಿ ಕೂರಿಸ್ಕೊಂಡಿದ್ದಾರೆ. ನಂತರ ಮುಂದೆ ಕೂತಿದ್ದ ದೇವರಾಜ್ ಕುತ್ತಿಗೆಗೆ ಹಗ್ಗ ಹಾಕಿ ಬಿಗಿದು ಕ್ಷಣಾರ್ಧದಲ್ಲಿ ಕೊಲೆ ಮಾಡಿದ್ದಾರೆ. ನಂತರ ಪಕ್ಕದ ಬಡಾವಣೆಯಲ್ಲೇ ಶರೀರವನ್ನು ಹೂತಾಕಿದ್ದಾರೆ. ಆಮೇಲೆ ಆರೋಪಿಗಳಿಗೆ ಅದೇನು ಯೋಚನೆ ಬಂತು ಏನೋ ಗೊತ್ತಿಲ್ಲ, ಹೂತಿಟ್ಟ ಹೆಣವನ್ನು ಹೊರತೆಗೆದು ಖಾಲಿ ಡ್ರಮ್ನಲ್ಲಿ ಹಾಕಿ ಸುಟ್ಟಿದ್ದಾರೆ. ನಂತರ ದೇವರಾಜ್ ಮನೆಗೆ ಹೋಗಿ ಕುಟುಂಬದವರಿಂದಲೇ ಪೊಲೀಸ್ ಠಾಣೆಗೆ ದೂರು ಕೊಡಿಸಿದ್ದಾರೆ. ತನಿಖೆ ಪ್ರಾರಂಭಿಸಿದ ಪೊಲೀಸರು ರಾಜ್ಕುಮಾರ್ ಮೇಲೆ ಅನುಮಾನ ಪಟ್ಟರು. ವಿಚಾರಣೆ ಮಾಡಿದಾಗ ಸತ್ಯ ಹೊರ ಬಂದಿದೆ. ಈ ಖತರ್ನಾಕ್ ಕಳ್ಳರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಪೊಲೀಸರು ಆರೋಪಿಗಳೊಂದಿಗೆ ಸ್ಥಳ ಮಹಜರು ಮಾಡ್ತಿದ್ದಾರೆ. ಸುಟ್ಟ ದೇಹದ ಮೂಳೆಗಳನ್ನು ಮತ್ತು ಬೂದಿಯನ್ನು ನದಿಗೆ ಹಾಕಿದ್ರು. ನದಿ ಬಳಿ ದೇವರಾಜ್ ಅವರ ಚಪ್ಪಲಿ ಸಿಕ್ಕಿದೆ. ಅದೇನೇ ಇದ್ದರೂ ಹಣದ ವಿಚಾರದಲ್ಲಿ ಯಾರನ್ನೂ ನಂಬಾರ್ದು ಅಂತ ಈ ಘಟನೆಯಿಂದ ಅರ್ಥವಾಗುತ್ತೆ. ಪ್ರಾಣ ಸಹಿತ ಎಂದು ನಂಬಿಸಿ ಕೊಲೆ ಮಾಡಿದ್ದು ವಿಪರ್ಯಾಸವೇ ಸರಿ.
ಪ್ರಾಣ ಸ್ನೇಹಿತರು ಅಂತ ಯಾರನ್ನ ನಂಬಿದ್ನೋ ಅವರಿಂದನೇ ಕೊಲೆಯಾದಂಥ ಘಟನೆ ಇದು. ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದೇ ಇಲ್ಲೊಂದು ಪ್ರಶ್ನಾರ್ಥಕವಾಗಿದೆ. ಈ ಘಟನೆ ನಡೆದಿರೋದು ದೊಡ್ಡಬಳ್ಳಾಪುರದಲ್ಲಿ. ಬಾಶೆಟ್ಟಿಹಳ್ಳಿಯ ದೇವರಾಜ್ ಕೊಲೆಯಾದಂಥ ವ್ಯಕ್ತಿ. ಅನಿಲ್ ಮತ್ತು ರಾಜ್ಕುಮಾರ್ ಕೊಲೆ ಆರೋಪಿಗಳು. ಅವ್ರು ಏನು ಮಾಡಿದ್ದಾರೆ, ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ. ದುಡ್ಡು ಕೊಡ್ತೀನಿ ಅಂತ, ಸಾಲ ವಾಪಸ್ ಕೊಡ್ತೀವಪ್ಪ ಅಂತ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಮುಂದಿನ ಸೀಟಲ್ಲಿ ಕೂತಿದ್ದಂಥ ದೇವರಾಜ್ ಅವರನ್ನು ಹಿಂದ್ಗಡೆ ಸೀಟಲ್ಲಿದ್ದಂಥ ವ್ಯಕ್ತಿ ಕುತ್ತಿಗೆಗೆ ಹಗ್ಗ ಹಾಕಿ ಕೊಲೆ ಮಾಡಿದ್ದಾರೆ. ಅವ್ರು ಸಾವಾದ್ಮೇಲೆ ಹೋಗಿ ಒಂದು ಕಡೆ ಹೂತಿದ್ದಾರೆ. ಆದರೆ ಗೊತ್ತಾಗ್ಬೋದು ಪೊಲೀಸರಿಗೆ, ಮತ್ತು ಯಾರಿಗಾದ್ರೂ ಗೊತ್ತಾಗ್ಬೋದು ಅಂತ ಡೌಟ್ ಬಂದು ಮತ್ತೆ ಆ ಹೆಣವನ್ನು ರಾತ್ರಿ ಹೊರಗೆ ತೆಗೆದು ಒಂದು ಡ್ರಮ್ಮಲ್ಲಿ ಹಾಕಿ ಸುಟ್ಟು ಹಾಕಿದ್ದಾರೆ. ಆ ಬೂದನ್ನು ತಗೊಂಡೋಗಿ ನದಿಗೆ ನೀರಿಗೆ ಬಿಟ್ಟಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಆ ದೇವರಾಜ್ ಮನೆಗೆ ಹೋಗಿ ಎಲ್ಲಿ ಹೋಗಿದ್ದಾನೆ ದೇವರಾಜ್ ಅಂತ ಕೇಳಿ, ಬರ್ತಾ ಇಲ್ಲ ಅಂತ ಕೇಳಿ ಕುಟುಂಬದವರಿಂದ ಪೊಲೀಸ್ ಕಂಪ್ಲೇಂಟು ಕೊಡಿಸಿದ್ದಾರೆ. ಆದರೆ ಪೊಲೀಸರಿಗೆ ಡೌಟ್ ಬಂತು ರಾಜ್ಕುಮಾರ್ ಮೇಲೆ, ಯಾರು ಕೊಲೆ ಮಾಡಿದ್ನಲ್ಲ ಆ ವ್ಯಕ್ತಿ. ಡೌಟ್ ಬಂದು ವಿಚಾರಿಸಿದಾಗ ಬಾಯ್ ಬಿಟ್ಟಿದ್ದಾನೆ, ನಾನೇ ಕೊಲೆ ಮಾಡಿದ್ದು ಅಂತ. ಈಗ ಪೊಲೀಸರು ಸ್ಥಳ ಮಹಾಜರು ಮಾಡಿದ್ದಾರೆ. ಸ್ಥಳಕ್ಕೆ ಹೋಗಿ ಅದೇನು ಘಟನಾ ಸ್ಥಳ ಇತ್ತು ಅಲ್ಲಿಗೆ ಹೋಗಿ ಮಹಾಜರು ಮಾಡಿದ್ದಾರೆ. ಅಲ್ಲಿ ಚಪ್ಪಲಿ ಮತ್ತು ಬೇರೆ ಬೇರೆ ವಸ್ತುಗಳೇನಿತ್ತು ಅವೆಲ್ಲವನ್ನು ಸಂಗ್ರಹ ಮಾಡಿದ್ದಾರೆ. ಇದೊಂದು ಬಹಳ ವಿಚಿತ್ರ ಘಟನೆ. ಪ್ರಾಣ ಸ್ನೇಹಿತರಂತ ನಂಬಿದಂಥ ವ್ಯಕ್ತಿಗಳು ಅವರೇ ಕೊಲೆ ಮಾಡಿದ್ದಾರೆ. ಫೋಟೋ ಆಯ್ತು, ಫೋಟೋ ಮಾಡಿ ಪಕ್ಕಕ್ಕೆಲ್ಲ ಆಚೆ ತಗೊಂಡು ಇದು ಫೋಟೋಗ್ರಾಫ್ ಮಾಡ್ಕೊಂಡು ಆನಂದೇ ನಾವು ಅಬ್ಸರ್ವ್ ರೆಫರೆನ್ಸ್ ಸರಿ ಸರಿ ನೋಡ ಕೈ ತೋರ್ಸ ಈಗ ನೀವು ಕಡೆ ಸತಿ ಇರೋ ಒಂದು ನಿಮಿಷ ಇದು ಚೆನ್ನಾಗಿ ಈಗ ಪೊಲೀಸ್ 63 ಆಗಿದೆ. ನಿಮ್ಮ ತಂದೆ 63 ವರ್ಷ. ಅಂದರೆ ಏನು ವ್ಯವಹಾರ ಮಾಡ್ತಾರೆ ಅವರು? ಚೀಟಿ ಇವಾಗ ನನ್ನ ಜವಾಬ್ದಾರಿ ಮೇಲೆ, ಇವಾಗ ನಾನು ಇವ್ರಿಗೆ ಹೇಳಿರ್ತೀನಿ, ನನ್ನ ಜವಾಬ್ದಾರಿ ಮೇಲೆ ಈಗ ನಾವಿಬ್ಬರದ್ದು ಒಂದು ಕಡೆ ಹಾಕಿರ್ತೀರಿ. ಅಲ್ಲ ಅವರಲ್ಲ, ಅದನ್ನೇ ಹೇಳ್ತಾ ಇರೋದು. ಇವಾಗ ನನ್ನ ಜವಾಬ್ದಾರಿ ಮೇಲೆ ಇವ್ರ ಹತ್ರ ಹಾಕ್ಸಿರ್ತೀರಿ, ಆ ಥರ ಮಾಡಿದ್ರು. ನಮ್ಮ ಅಪ್ಪ ಅವ್ರ ಜವಾಬ್ದಾರಿ. ಚೀಟಿ ವ್ಯವಹಾರ ಏನು ಹೇಳ್ಬೇಡ, ಚೀಟಿ ವ್ಯವಹಾರ ಏನಾಯ್ತು ಅದು ಚೀಟಿ ವ್ಯವಹಾರ ಅಲ್ಲ. ದೇವಸ್ಥಾನ ಗ್ರೂಪ್ ಫೋಟೋ ಅಂತ ಮಾಡಿದ್ರು, ಅದರಲ್ಲಿ ಇವ್ರ ಜವಾಬ್ದಾರಿಯಿಂದ ಒಂದು ಹಾಕಿದ್ರು, ಅದನ್ನು ಎತ್ಕೊಂಡಿದ್ರು. ಆ ದುಡ್ಡನ್ನು ಆ ದೇವಸ್ಥಾನ ಏನು ಚೀಟಿ ಅದು ಅದ್ಯಾವ ಥರ? ನಂದಗುಡಿ ಇದೆ. ಅವರು ಮೆಂಬರ್ ಅಲ್ಲ, ಜವಾಬ್ದಾರಿ ಮೇಲೆ ಇದು ಮಾಡಿದ್ರು. ಇದು ಯಾವ ದೇವಸ್ಥಾನ ಅಂದರೆ ನಂದಗುಡಿಯಲ್ಲಿ ಸರ್ ಚೀಟಿ ಮಾಡ್ತಾ ಇದ್ರು. ಇವರು ಎಲ್ಲ ದೇವಸ್ಥಾನ ಚೀಟಿ ಅಂತ ಮಾಡೋರು, ನಾವೆಲ್ಲ ದೇವಸ್ಥಾನಕ್ಕೋಸ್ಕರನೇ ಮಾಡ್ತಾ ಇದ್ರು ಸರ್. ಅದ್ರಲ್ಲಿ ಬಂದಿದ್ದ ದುಡ್ಡು ಯಾರು ತಗೊಂತಾ ಇರಲಿಲ್ಲ, ಕಮಿಷನ್ ದುಡ್ಡೆಲ್ಲ ದೇವಸ್ಥಾನಕ್ಕೆ ಕೊಡೋರು. ಅವ್ರ ಮನೆ 5 ಜನ ಇದಾಗಿ ಚೀಟಿ 25 ಜನ ಚೀಟಿ ನಡೆಸ್ತಾ ಇದ್ರು. ಜವಾಬ್ದಾರಿ ಮೇಲೆ ಅವ್ರ ಹತ್ರ ಹಾಕ್ಸ್ಕೊಂಡಿದ್ರು ಅಷ್ಟೇ. ಇವರು ನಿಮಗೆ ಗೊತ್ತಿರೋರಣ್ಣ? ಅವರು ನಿಮ್ಮ ಕ್ಯಾಸ್ಟ್ ಬೇರೆ ಕ್ಯಾಸ್ಟ್ ಸರ್. ಇಲ್ಲಿ ಕೋಲ್ಡ್ ರೂಮ್ ಓಪನ್ ಆದಮೇಲೆ ಅವ್ರು ಸ್ವಲ್ಪ ಪರಿಚಯ ಆಗಿದೆ ಅಷ್ಟೇ. ಅದುವರೆಗೂ ನಮ್ಗೆ ಯಾರು ಏನು ಅಂತ ಗೊತ್ತಿರಲಿಲ್ಲ. ಮತ್ತೆ ಬರೋರು ಇದು ಮಾಡೋರು, ಮನೆಗೆ ಬರೋರು, ಊಟ ಮಾಡೋರು ಸ್ವಲ್ಪ ಕ್ಲೋಸ್ ಆಗೇ ಇದ್ರು, ಇರಲಿಲ್ಲ. ಇವರು ದುಡ್ಡು ಜಾಸ್ತಿ ಇಸ್ಕೊಂಡ್ಬಿಟ್ಟಿದ್ರ ನಿಮ್ಮ ಅಪ್ಪರ ಹತ್ರ? ಅವರು ಬಿಸ್ನೆಸ್ ಮಾಡೋದಕ್ಕೆ ಎಲ್ಲ ಅಮೌಂಟ್ ಕೊಟ್ಟಿದ್ದೀವಿ ಸರ್. ಅದರಿಂದ ಅವ್ರ ಅಂಗಡಿಗೆ 10 ಲಕ್ಷ ಕೊಟ್ಟಿದ್ದೀವಿ.